ಇವತ್ತು ಡಿ ವಿ ಸದಾನಂದಗೌಡರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಂತ್ರಿಗಳಾದಂಥವ್ರು, ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸಿದಂಥವ್ರು. ಅವ್ರ ಜೊತೆ ನಾವು ಭಾಳ ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದೀವಿ. ಭಾಳ ಸೌಮ್ಯದಿಂದ ಇರುವಂಥ ವ್ಯಕ್ತಿ. ಈ ಬಾರಿ ಅವ್ರಿಗೆ ಸಿಗಬೇಕು ಅಂತ ನಮ್ಮೆಲ್ಲರಿಗೂ ಆಸೆ ಇತ್ತು. ಕಾರಣಾಂತರದಿಂದ ಪಕ್ಷ ಕೇಂದ್ರ ಸರ್ಕಾರ, ಕೇಂದ್ರ ನಾಯಕರು ಕೊಟ್ಟಿರೋದ್ರಿಂದ ಬೇರೆ ಏನು ಮಾತಾಡೋಂಗಿಲ್ಲ, ಕೆಲಸ ಮಾಡಬೇಕಾಗ್ತದೆ ನಾವೆಲ್ಲ. ಇವತ್ತು ಅವ್ರಿಗೆ ಜನ್ಮದಿನ. ನಾವೆಲ್ಲ ಕೂಡ ನಾವು ಕಾರ್ಯಕರ್ತರು ಮುಖಂಡರೆಲ್ಲ ಸೇರಿ ಪ್ರತಿ ವರ್ಷ ಬಂದಷ್ಟು ಅದಕ್ಕಿಂತ ಹೆಚ್ಚಿನ ರೀತಿ ಕಾರ್ಯಕರ್ತ ಮುಖಂಡರು ಬಂದು ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೆಲ್ಲ ಆಶಿಸಿದ್ವಿ. ಮತ್ತೊಮ್ಮೆ ಅವರು ಅಧಿಕಾರ ಸಿಗಲಿ. ಅವ್ರಿಗೆ ವಯಸ್ಸಾಗಿದೆ ಆಗೋದಿಲ್ಲ ಅಂತ ಕೆಲವರು ಅಂತಂದರೆ, ಕೆಲವರು ವಯಸ್ಸಾದ ಅನುಭವದಿಂದ ಕೆಲಸವನ್ನು ರಾಜಕಾರಣ ಮಾಡುವಂಥದ್ದು ಇದೆ ಎಲ್ಲೋ ಒಂದು ಕಡೆ. ಅಷ್ಟು ಅನುಭವ ಇದೆ ಅವ್ರಿಗೆ. ಭಗವಂತ ಒಳ್ಳೇದು ಮಾಡಲಿ, ಹುಟ್ಟುಹಬ್ಬದ ಶುಭಾಶಯ ಕೋರ್ಲಿಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಇಡೀ ನಮ್ಮ 7 ಕ್ಷೇತ್ರನೂ ಕಾರ್ಯಕರ್ತರು ಮುಖಂಡರು ರಾಮನಗರದಿಂದ ಬೇರೆ ಬಂದಿದ್ದಾರೆ ಹೊಸದಾಗಿ. ಅವ್ರ ಅಭಿಮಾನಿಗಳು. ಅವ್ರು ಹೇಳ್ತಾರೆ, ನಾನು ವಿರಾಮ ತಗೊಂಡಿದ್ದೆ, ಇಲ್ಲಿ ಸ್ಥಳೀಯ ಉತ್ತರ ಜಿಲ್ಲೆ ಮುಖಂಡರು ಬಂದು ಕೇಳ್ಕೊಂಡಕ್ಕೆ ಮತ್ತೆ ನಾನು ರಾಜಕಾರಣಕ್ಕೆ ಸಕ್ರಿಯವಾಗಿ ಪಾಲ್ಗೊಂಡೆ. ಈಗ ಟಿಕೆಟ್ ಸಿಗ್ತಿಲ್ಲ, ನೋವಾಗ್ತದೆ ಅಂತ. ಖಂಡಿತ ಅವ್ರು ವಾಲಂಟಿಯರ್ ಬೇಡ ಅಂತ ಹೇಳಿದ್ದು ಸತ್ಯ. ಅದು ಯಾತಕ್ಕೆ ಅಂದಾಗ ಬೇಡ, ಬೇರೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಇಲ್ಲ, ನಮ್ಮ ಪಕ್ಷದ ಮುಖಂಡರುಗಳು ಹಿರಿಯರು ಬಂದು ಬೇಡ, ನಿಮ್ಮ ಕಾರ್ಯವೈಖರಿ ಚೆನ್ನಾಗಿದೆ, ಜನಕ್ಕೆ ಬೇಕು ಅಂತ ಹೇಳಿ ಮತ್ತೆ ಹೇಳಿದ್ರು. ಕೇಂದ್ರ ಸರ್ಕಾರ ಕಾರಣಾಂತರದಿಂದ ಇವತ್ತು ಲೇಡಿಗಾಗಿ ಕೊಟ್ಟಿದ್ದಾರೆ. ನಾವೆಲ್ಲ ಸೇರಿ ಪಕ್ಷ ಹೇಳಿದ ಮೇಲೆ ತೀರ್ಮಾನ ಕೆಲಸ ಮಾಡ್ತೀವಿ. ಅಧಿಕಾರ ಇರಲಿ, ಅಧಿಕಾರ ಇಲ್ಲದೆ ಹೋದ್ರೂ ಚಿಂತೆ ಇಲ್ಲ. ಸದಾನಂದಗೌಡರಿಗೆ ಕೆಲಸ ಮಾಡೋದು ಶಕ್ತಿ ಇದೆ. ಈಶ್ವರಪ್ಪನವ್ರು ಕೊಡಬೇಕಾಗಿತ್ತು. ಯಡಿಯೂರಪ್ಪರು ಮಾತು ಕೊಟ್ಟಿದ್ದು ಅಂಥ ದೊಡ್ಡ ಮಾತಾಡೋಕ್ಕೆ ನಮ್ಗೆ ಆ ಶಕ್ತಿ ಇಲ್ಲ. ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಮೊದಲು ಮಾತು ಕೊಡ್ತೀವಿ ಅಂದಮೇಲೆ ಮಾಡಿಕೊಡ್ಬೇಕು. ಅದು ಏನಾಗ ಸೋಲು ಹೋಗಿಲ್ಲ, ಒಳ್ಳೇದು ಕೆಟ್ಟದ್ದು ಬೇರೆ ಪ್ರಶ್ನೆ. ಮಾತು ಮೇಲೆ ನಿಲ್ಲಬೇಕಾಗ್ತದೆ. ಪಕ್ಷ ಎಷ್ಟು ಮುಖ್ಯನೋ ಲೀಡರ್ಗಳು ಮಾತು ಮಾಡೋ ಅಷ್ಟೇ ಭಾಳ ಮುಖ್ಯ. ಸರ್, ಈ ಭಾಗದಲ್ಲಿ ಈಗ ಶೋಭಾ ಕರಂದ್ಲಾಜೆ ಕೊಟ್ಟಿದ್ದಾರೆ, ನೀವೆಲ್ಲ ಸೇರಿ ಇಡೀ ನಾವೆಲ್ಲ ಖಂಡಿತವಾಗಲೂ ಶೋಭಾ ಕರಂದ್ಲಾಜೆ ಕೆಲಸ ಮಾಡ್ತೀವಿ. ನಮ್ಮ ಶಾಸಕರು ಗೋಪಾಲಣ್ಣವರು ಇಡೀ 1 ಸೈಡ್ ವೋಟ್ ಮಾಡ್ತೀವಿ. ಅಲ್ಲಿ 1 ಲಕ್ಷ ವೋಟ್ ಅಲ್ಲೇ ಕೊಡ್ತೀವಿ ನಾವು. ಹೆಚ್ಚು ಕಮ್ಮಿ 60,000 ಲೀಡ್ ಕೊಡ್ತೀವಿ ನಾವು. ಕಾಂಗ್ರೆಸ್ ಬಂದರೂ ಕೂಡ ಉತ್ತರದಲ್ಲಿ ಈಗಾಗಲೇ ಗೋಬ್ಯಾಕ್ ಶೋಭಾ ಅಂತ ಕೆಲವೊಂದು ಕಡೆ ಅವ್ರಿಗೆ ಧಿಕ್ಕಾರ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ವಿಶ್ವಾಸ ಇದ್ದಾಗ, ಪ್ರೀತಿ ಇದ್ದಾಗ ದ್ವೇಷ ಇರುತ್ತೆ. ಅಥವಾ ಎಲ್ಲೋ ಇದ್ದಕ್ಕಿದ್ದಂಗೆ ಬಂದ್ರಲ್ಲ ಅಂತೇಳಿ ಕೇಳ್ತಾರೆ. ಅವಕ್ಕೆಲ್ಲ ಪಕ್ಷನ ಕಚ್ಚೆ ಕಟ್ಟೋದಿಲ್ಲ, ಕೆಲಸವನ್ನು ಮಾಡೋಕ್ಕೆ. ಈಗ ನಾವು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅಂತ ಆಗಲೇ ಮೀಟಿಂಗ್ ಕರಿಬೇಕು. ಸಂಜೆ ಒಂದು ಮೀಟಿಂಗ್ ಕರೆದಿದ್ವಿ. ನಮ್ಮ ಕ್ಷೇತ್ರದಲ್ಲಿ ಮಹಿಳಾ ಮೀಟಿಂಗ್ ಕರೆದಿದ್ವಿ. ಏನು ಮಾಡೋಕ್ಕೋ ಬೂತ್ ಜಾಗದಲ್ಲಿ ಇವ್ರಿಗೆ ಕೆಲಸ ಮಾಡಿದ್ರು. ಎಲ್ಲ ಕೆಲಸ ಮಾಡೋ ಅನುಭವನೂ ಇದೆ. ಆದರೂ ಕೂಡ ಒಂದು ಸರಿ ಎಚ್ಚೆತ್ಕೊಳ್ಳೋದು, ಮೆಲ್ಕಾಕುವಂಥದ್ದು ರಾಜಕಾರಣದಲ್ಲಿ ಚುನಾವಣೆ ಬಂದಾಗ ಸಹಜ. ಹಾಗೆ ಎಲ್ಲರೂ ಕರೆದು ಮೀಟಿಂಗ್ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಈಗಾಗಲೇ ಅಧಿಕೃತ ಅಭ್ಯರ್ಥಿ ನಿಮ್ಮ ಕ್ಷೇತ್ರಕ್ಕೂ ಬಂದಿದ್ದರು, ಶಾಸಕರನ್ನು ಭೇಟಿ ಮಾಡಿದ್ರು, ಮನೆಗೆ ಬಂದಿದ್ದರು. ಕ್ಯಾಂಡಿಡೇಟು ಮನೆಗೆ ಬಂದು ಕೇಳಿದ್ರು. ನಾವು ಒಂದಷ್ಟು ಇಂಪಾರ್ಟೆಂಟ್ ಲೀಡರ್ಗಳನ್ನ ಕರೆಸಿ ಪರಿಚಯ ಮಾಡಿಕೊಟ್ವಿ ಅವ್ರಿಗೆ. ಎಲ್ಲರೂ ಪರಿಚಯ ಇತ್ತು ಅವ್ರಿಗೆ. ಯಾಕೆಂದರೆ ಯಶವಂತಪುರದಲ್ಲಿ ಒಂದಷ್ಟು ಗೆದ್ದಿದ್ದು ಕೆಲಸ ಮಾಡೋದಿಲ್ಲ ನಮಗೆ ಹತ್ರ ಇತ್ತು. ಆದರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಬಂದು ಮಾತಾಡಿದ್ರೆ ಜನರಿಗೆ ಎಲ್ರಿಗೇನೋ ವಿಶ್ವಾಸ ಬಂದು ನಾನು ಕೇಳಿದ್ರು ಅನ್ನೋ ಒಂದು ಇರ್ತೈತೆ ನಮ್ಮ ಲೀಡರ್ಗಳಿಗೆ. ಅದನ್ನು ಒಂದು ಸೌಂಡ್ ಆಗಿದೆ.